ಕ್ವಶನ್ ಇಂಟರ್ವ್ಯೂ ಇರುತ್ತಲ್ಲ ಅವತ್ ಮಾಡ್ತಾರೆ, ಸ್ವಲ್ಪ ತಡ್ಕೊಳ್ಳಿ. ಗಿರಿ, ಕ್ವಶನ್ ಆನ್ಸರು ಇಂಟರ್ವ್ಯೂ ಇದೆಲ್ಲ ಮಾಡಕ್ಕೆ ಇದೇನು ವಯಸ್ಕರ ಶಿಕ್ಷಣನಾ? ಯಾರಿಗೂ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ನಾ ಬಡ್ಕೊಂಡೆ, ಬೆಂಗಳೂರು ಒಳಚರಂಡಿ ಮಂಡಳಿ ಕೆಲಸ ಇದೆ ಅಂತಂದೆ. ನನ್ನ ಮಾತು ಕೇಳ್ಕೊಂಡ್ಯಾ? ಅವತ್ತು ನೀನು ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡಿದ್ದರೆ ಇವತ್ತು ಸೀಟ್ಗೆ ನೀನೇ ಇನ್ಫ್ಲೂಯೆನ್ಸ್ ಮಾಡಿಸ್ಬೋದಾಗಿತ್ತಲ್ಲೋ. ಅಪ್ಪ, ಹೈ ಇನ್ಫ್ಲೂಯೆನ್ಸ್ ಇಟ್ಕೊಂಡು 100 ಸೀಟ್ ತಗೊಂಡಿರೋ ರಾಜಕಾರಣಿಗಳಿಗೆ ಸರಿಯಾಗಿ ಸೀಟ್ ಸಿಗ್ತಾ ಇಲ್ಲ. ಇನ್ನು ನಾನು ಒಳಚರಂಡಿಲಿ ಇದ್ಕೊಂಡು ಏನಪ್ಪ ಇನ್ಫ್ಲೂಯೆನ್ಸ್ ಮಾಡಿಸ್ಬೋದಾಗಿತ್ತು? ಹಬ್ಬ ಅಂದ್ರೆ ಬಚ್ಚಲ ಮನೆ ಕಟ್ಕೊಂಡಿದೆ ಅಂತ ಯಾರಾದ್ರೂ ಹೇಳಿದ್ರೆ ಹೋಗಿ ಕಡ್ಡಿ ಹಾಕ್ಸ್ಬೋದಾಗಿತ್ತು. ಚರಂಡಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೆಂಟ್ ಹೊಡಿಸ್ಬೋದಾಗಿತ್ತು ಅಷ್ಟೇ. ಫಸ್ಟ್ ಆಫ್ ಆಲ್ ನಿನ್ಗೆ ಈ ಸ್ಕೂಲ್ ಹೆಸರೇನು ಅಂತ ಗೊತ್ತಾ? ಏನು? ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ನನ್ಗೆ ಯಾಕೋ ಇವ್ರು ಸರಿಯಾಗಿ ಬ್ಲೇಡ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ರೀ, ನಮ್ ಸ್ಕಂದಂಗೋಸ್ಕರ ನಾವಷ್ಟು ರಿಸ್ಕ್ ತಗೊಳೋದಕ್ಕಾಗಲ್ವಾ? ಇವನ ಸ್ಕೂಲಲ್ಲಿ ಚೆನ್ನಾಗಿ ಓದಿ ದೊಡ್ಡ ಪೊಸಿಷನ್ಗೆ ಹೋದ್ರೆ ಇವತ್ತು ನಾನು ಲೈನಲ್ಲಿ ನಿಂತ್ಕೊಂಡು ನೀವು ಬಿಸ್ನೆಸ್ ಹೆಡ್ ಅಂತ ಸುಳ್ಳು ಹೇಳಿದ್ನಲ್ಲ, ಆ ಪರಿಸ್ಥಿತಿ ಇವನ್ ಹೆಂಡತಿಗೆ ಬರಲ್ಲ. ನೀನ್ ಯಾಕೋ ಇಷ್ಟೊಂದು ನಾಚ್ಕೊಂತ ಇದ್ಯಾ? ಅದು ಅಮ್ಮ ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ಲು, ಅದಕ್ಕೆ. ಲೈ, ನಿಮ್ಮಮ್ಮ ನಿನ್ನ ಹೆಡ್ ಮಾಡ್ಬೇಕು ಅನ್ಕೊಂಡ್ರೆ ನೀನ್ ಹೆಡ್ ತರ ಆಡ್ತಾ ಇದೆಯಲ್ಲೋ ಇಡಿಯಟ್ ಫೆಲೋ. ಅಪ್ಪ, ನೀನ್ ಸುಮ್ನೆ ನನಗೆ ಹಂಗೆಲ್ಲ ಬೈಬೇಡ. ಹೊಸ ಸ್ಕೂಲಿಗೆ ಸೇರ್ಸು, ಇಂಟರ್ನ್ಯಾಷನಲ್ ಸಿಲೆಬಸ್ ಓದಿ. ಓಹೋ, ಇಂಟರ್ನ್ಯಾಷನಲ್ ಲೆವೆಲ್ 0 ತೆಗಿತೀಯಾ? ತಾತ ಹೋಗ್ಲಿ ಬಿಡಿ ಪಾಪ. ಅಮ್ಮ, ಸ್ಕಂದಂಗೆ ಹೊಸ ಸ್ಕೂಲಲ್ಲೇ ಏನ್ ಬೇಡ, ನಾನೇ ಅವನಿಗೆ ಹೇಳ್ಕೊಡ್ತೀನಿ. ಇದು ಸೂಪರ್ ಪಾಯಿಂಟ್. ಅಪ್ಪ ಸುಮ್ನೆ ಓದ್ಕೋ. ಅಕ್ಕ, ನಂಗೆ ಹೊಸ ಸ್ಕೂಲೇ ಬೇಕು. ಅಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಇದೆ, ನಾನು ಕುದುರೆ ಓಡಿಸ್ಬೇಕು. ಮಿಸ್ಟರ್ ಸ್ಕಂದ, ನೀನು ತೆಗಿತಾ ಇರೋ 0 ಇದೇ ರೀತಿ ಕಂಟಿನ್ಯೂ ಆದ್ರೆ ಹಲವು ವರ್ಷಗಳ ನಂತರ ಮೈಸೂರು ಜಟಕಾ ಸ್ಟ್ಯಾಂಡ್ ಅಲ್ಲಿ ನೀನು ಕುದುರೆನೇ ಓಡಿಸ್ಬೇಕಾಗುತ್ತೆ. ನನ್ನ ಮೊಮ್ಮಗನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ, ಅವ್ನು ಚೆನ್ನಾಗಿ ಓದ್ತಾನೆ. ಓದ್ತಾನೆ. ಮಾತಾಡಿದ್ ಸಾಕು, ಕೊಟ್ಟಿರೋ ಸಿಲೆಬಸ್ನ ಓದ್ ಮುಗಿಸ್ಬೇಕು. ನಾವ್ ಎಕ್ಸಾಮಲ್ಲಿ ಚೆನ್ನಾಗಿ ಬರೆದ್ರೇನೆ ನಮ್ ಸ್ಕಂದಂಗೆ ಸೀಟ್ ಸಿಗೋದು. ಓದ್ಕೊಳ್ಳಿ. ಅಮ್ಮ, ನೀನೆಲ್ಲಿಗೆ ಹೋಗ್ತಿದ್ಯಾ? ತಿನ್ನಲ್ವಾ? ತಿನ್ಬೇಕು. ಮಾಡೋದ್ ಬೇಡವಾ? ಮಾಡ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಇವಳಿಗೆ ಅಡುಗೆ ಮಾಡೋ ರೀಸನ್ ಆದ್ರೂ ಇದು ಎಸ್ಕೇಪ್ ಆಗೋದಕ್ಕೆ. ನನಗೆ ಯಾವ ರೀಸನ್ ಇಲ್ವೇ? ಏನ್ ರೀಸನ್ ಕೊಡ್ಲಿ? ಅಪ್ಪ, ನೀನ್ ಯಾವ ರೀಸನ್ ಕೊಡ್ಬೇಡ, ಸುಮ್ಮನೆ ಓದ್ಕೋ. ಗಿರಿ, ಅದೇ ಹೇಳಿದ್ನಲ್ಲ, ಸ್ಕೂಲು ಸೀಟು ಬ್ರೋಕರ್ ಅಂತ. ಇವರೇ ಕಾಫಿ ಎಲ್ಲ ಏನು ಬೇಡ. ಕಾಫಿ ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನೇನು ಆಫೀಸರ? ಐ ಆಮ್ ಬ್ರೋಕರ್ ನೀಲ್ಕಂಠ. ನಾನೇ ಬೇರೆ, ನನ್ನ ವರ್ಕಿಂಗ್ ಸ್ಟೈಲೇ ಬೇರೆ. ಗೌರ್ಮೆಂಟ್ ಆಫೀಸಲ್ಲಿ ಯಾವ ಕೆಲಸ ಆಗಲ್ಲ ಅಂತಾರೋ ಅದನ್ನ ಕಾಫಿ ಕುಡ್ದು ಮುಗಿಸೋ ಗ್ಯಾಪ್ ನಲ್ಲಿ ಮಾಡ್ಕೊಟ್ಬಿಡ್ತೀನಿ. ಸರ್, ನಮ್ಮ ಯಜಮಾನ್ರು ಹೇಳ್ತಿದ್ರು ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸ್ಕಂದಾಗ ನೀವು ಸೀಟ್ ಕೊಡಿಸ್ತೀರಾ ಅಂತ. ನಿಜವಾಗ್ಲೂ ಆಗತ್ತಾ ಸರ್? ದೇವ್ರ ತಲೆ ಮೇಲೆ ಹೂವ ತಪ್ಪಿದ್ರು ನಾನ್ ಕೊಟ್ಟ ಮಾತು ಯಾವತ್ತೂ ತಪ್ಪೋದಿಲ್ಲ. RTE, ರೈಟ್ ಟು ಎಜುಕೇಶನ್ ಅಂದ್ರೆ ಗೊತ್ತಾ? ಅಂದ್ರೆ ನಮ್ಮಂತವ್ರ ಮಕ್ಕಳನ್ನ ರೈಟ್ ಸೈಡ್ ಅಲ್ಲಿರೋ ಬೆಂಚಲ್ಲೇ ಕೂರಿಸ್ತಾರ ಸರ್? ಇಲ್ಲ ಸರ್, RTE ಅಂದ್ರೆ ರೈಟ್ ಟು ಎಜುಕೇಶನ್ ಅಂತ ಅರ್ಥ. ಅಂದ್ರೆ ನಮಗೂ ಓದೋ ಹಕ್ಕಿದೆ ಅಂತ. ಈ ಸ್ಕೀಮ್ ನಲ್ಲಿ ಎಲ್ಲಾ ಬಡವ್ರ ಮಕ್ಕಳನ್ನ ದೊಡ್ಡ ಸ್ಕೂಲ್ನವರು ಫ್ರೀ ಆಗಿ ಅಡ್ಮಿಷನ್ ಮಾಡ್ಕೋತಾರೆ. ನಿಮ್ ಮಗನ್ನ ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಫ್ರೀ ಆಗಿ ಅಡ್ಮಿಷನ್ ಮಾಡಿಸೋ ಜವಾಬ್ದಾರಿ ನಂದು. ಏನು, ಫ್ರೀ ಆಗಿ ನನ್ನ ಮಗ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾನ? ಆಹಾ, ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಈ ಫ್ರೀ ಅನ್ನೋದು ದೇವರು ಕೊಟ್ಟಿರೋ ಕಲ್ಪವೃಕ್ಷ ಟ್ರೀ. ಅಕ್ಕಿ ಫ್ರೀ, ಕರೆಂಟ್ ಬಿಲ್ ಫ್ರೀ, ಬಸ್ ಟಿಕೆಟ್ ಫ್ರೀ. ಇದನ್ನೆಲ್ಲ ಕೇಳ್ತಾ ಇದ್ರೆ ಈ ಶ್ರೀಮಂತ ಸಮಾಜದಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ನವರು ಬದುಕಬಹುದು ಅಂತ ಅನ್ಸುತ್ತೆ. ಎಷ್ಟೋ ಜನ ಇದನ್ನ ಆಡ್ಕೋತಾರೆ, ಆದ್ರೆ ಅವ್ರಿಗೇನು ಗೊತ್ತು, ಸಾಮಾನ್ಯ ಸೌಲಭ್ಯಗಳು ಸಿಗದೇ ಇರೋರಿಗೆ ಇಂಥವೆಲ್ಲ ಫ್ರೀ ಸಿಕ್ಕಿದ್ರೆ ICU ನಲ್ಲಿರೋ ಪೇಷಂಟ್ಗೆ ಆಕ್ಸಿಜನ್ ಸಿಕ್ತಂಗೆ ಅಂತ. ಹೆಂಗೋ ಬದುಕೊಂಡು ಹೊರಗೆ ಬಂದ್ರೆ 100 ವರ್ಷ ಆಯಸ್ಸು ಅಂತಾರೆ. ಒಟ್ನಲ್ಲಿ ನಿಮ್ಮಿಂದ ತುಂಬಾ ಉಪಕಾರ ಆಗ್ತಾ ಇದೆ ಸರ್, ತುಂಬಾ ಥ್ಯಾಂಕ್ಸ್. ಇದ್ರಲ್ಲಿ ಉಪಕಾರ ಏನು ಇಲ್ಲ ಸರ್, ಜಸ್ಟ್ ವ್ಯವಹಾರ ಅಷ್ಟೇ. ನಾನು ಹೇಳ್ದಂಗೆ ನೀವು ಮಾಡಿದ್ರೆ ನಿಮ್ ಮಗುಗೆ ಸೀಟು ಸಿಗುತ್ತೆ, ನಿಮ್ಗೆ ಎಕ್ಸಾಮ್ ಬರೆಯೋ ತಾಪತ್ರಯನೂ ಇರೋದಿಲ್ಲ.
ಡಬಲ್ ಬೆನಿಫಿಟ್. ಏನ್ ಮಾಡ್ಬೇಕು ಸರ್? ನೀವು ನನಗೆ 25,000 ಕೊಡ್ಬೇಕು. 25,000? ಹಿಟ್ಟನ್ನ ಕಾಯಿಸಿದಾಗ ಗಟ್ಟಿಯಾಗಿ ಇಡ್ಲಿ ಆಗುತ್ತೆ. ನಿಂಗೂ ಇಡ್ಲಿನೇ. ಅಪ್ಪ ನಿಂಗೆ ಈಗ ಸೋಷಿಯಲ್ ಅಲ್ಲೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ? ಪ್ರಪಂಚದಲ್ಲಿರೋದು ಒಂದೇ ದೇಶ, ನಮ್ಮ ಭಾರತ ದೇಶ. ಮಿಕ್ಕಿದೆಲ್ಲ ವಿದೇಶ. ಐ ಆಮ್ ಎ ಟ್ರೂ ಇಂಡಿಯನ್. ಅಪ್ಪ ನೀನ್ ನಿಜವಾಗ್ಲೂ ವೇಸ್ಟ್ ಅಪ್ಪ. ಅಮ್ಮ ನೀನಾದ್ರೂ ಹೇಳು, ಹಾಸ್ಪಿಟಾಲಿಟಿ ಅಂದ್ರೆ ಏನು? ಅವನೇನಪ್ಪ ನನ್ನ ಮಗಿ ಓದ್ಕೋತಾ ಇದ್ರೆ ಏನೇನೋ ಕೇಳ್ತಾ ಇದ್ದಾನೆ. ಹಾಸ್ಪಿಟಲ್ ಅಲ್ಲಿ ಕೊಡೋ ಟೀ ಹಾಸ್ಪಿಟಲ್ ಟೀ. ನೀನು ಓದಿಲ್ವಾ? ಅಪ್ಪ ಕೊನೆಯದಾಗ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಕೊಟ್ಬಿಡಪ್ಪ. ಸೈಕ್ಲೋನ್ ಅನ್ನ ಒಂದೇ ಒಂದ್ ಸಾಲಲ್ಲಿ ವಿವರಿಸಿ. ಓಕೆ. ಸೈಕ್ಲೋನ್ ಅಂದ್ರೆ ಸೈಕಲ್ಗೆ ಕೊಡೋ ಲೋನ್ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನೋ. ಸೈಕ್ಲೋನ್ ಅಂದ್ರೆ ಚಂಡಮಾರುತ. ಇತ್ತೀಚೆಗಷ್ಟೇ ಬಿಪ್ಪರ್ಜಾಯ್ ಸೈಕ್ಲೋನ್ ಬಂದಿತ್ತು. ಒಂದು ಲೈನಲ್ಲಿ ವಿವರಣೆ ಕೊಡಬೇಕು ಅಂದ್ರೆ ಸೈಕ್ಲೋನ್ ನಿಂದ ಹೆಚ್ಚಿದ ಮಳೆ, ರೈತರಿಗೆ ಶೋಷಣೆ, ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ. ನೀವಿಬ್ರು ಫೇಲೆ. ನೀವ್ ಹೀಗೆ ಮಾಡಿದ್ರೆ ನಾನ್ ಹೊಸ ಸ್ಕೂಲಿಗೆ ಸೇರ್ಕೊಂಡಂಗೆ. ಹಾಗೆ ನಿನ್ ಜೀವನದಲ್ಲಿ ನೀನು ಅನುಭವಿಸಿರೋ ಖುಷಿ ಸಂದರ್ಭನ ನೆನೆಸ್ಕೊಂಡ್ರೆ ಕಣ್ಣಂಚಲ್ಲಿ ನೀರು ತರಿಸತ್ತೆ. ಇದೇ ನೆನಪಿನ ಮಾಯೆ. ಆದ್ರೆ ವಿದ್ಯೆ ಅನ್ನೋದು ನೆನಪಿನ ಶಕ್ತಿಯನ್ನು ಅಳೆಯುವಂತ ಮಾನದಂಡ ಅಲ್ಲ. ಅದು ಜ್ಞಾನದ ಹಸಿವನ್ನು ನೀಗಿಸೋ ಮೃಷ್ಟಾನ್ನ. ಅಯ್ಯೋ ಭಗವಂತ, ನಿಮ್ ಕಡೆ ಸ್ಕೂಲ್ ಇಲ್ಲ ಅಲ್ವಾ? ಅದಕ್ಕೆ ನಮ್ಮ ಕಷ್ಟ ನಿನಗೆ ಗೊತ್ತಾಗಲ್ಲ. ಗಣೇಶಂಗೆ, ಸುಬ್ರಹ್ಮಣ್ಯಂಗೆ ಸ್ಕೂಲ್ ಸೀಟ್ ಕೊಡ್ಸೋದಕ್ಕೆ ನೀನು ಓಡಾಡಿದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ನಮ್ಮ ಕಷ್ಟ ಏನು ಅಂತ. ಅಲ್ಲ, ನಮ್ಗೆ ಅಟ್ಲೀಸ್ಟ್ ಡಿಗ್ರಿ ಇದೆ, ನಿನಗೆ ಅದೂ ಇಲ್ಲ. ಬರ್ಕೊಡ್ತೀನಿ, ನೀನೇನಾದ್ರೂ ಭೂಲೋಕದಲ್ಲಿ ಸ್ಕೂಲ್ ಸೀಟ್ಗೆ ಓಡಾಡಿದಿದ್ರೆ ಖಂಡಿತ ಸಿಗ್ತಾ ಇರ್ಲಿಲ್ಲ. ನನ್ನ ಮಕ್ಕಳಿಗೆ ಅದರ ಅವಶ್ಯಕತೆನೇ ಇಲ್ಲ ಶಿವಪ್ರಸಾದ್. ಗೊತ್ತು, ನನಗೆ ಗೊತ್ತು. ಅದಕ್ಕೆ ನೀನು ಹೀಗೆ ಆಡ್ತಾ ಇದೆಯಾ. ಭಗವಂತ, ಸ್ಕಂದನ್ಗೊಂದು ಸೀಟ್ ಸಿಕ್ಕರೆ ಅಷ್ಟೇ ಸಾಕು. ಪ್ಲೀಸ್ ಡೂ ಸಮಥಿಂಗ್. ಗೊತ್ತು ನೀನೇನು ಮಾಡಲ್ಲ ಅಂತ. ಅಟ್ಲೀಸ್ಟ್ ನಾಳೆ ಪರೀಕ್ಷೆ ಚೆನ್ನಾಗಾಗುತ್ತಾ ಅದನ್ನಾದ್ರೂ ಹೇಳು. ಅಕ್ಷರ ಎದೆಗೆ ಬಿದ್ದಾಗ ವಿದ್ಯೆ ಸಿಗುತ್ತೆ. ಮನುಷ್ಯ ಜಾರ್ ಬಿದ್ದಾಗ ಬುದ್ಧಿ ಬರುತ್ತೆ. ನಾಳೆ ಇದನ್ನೇ ನಿರೀಕ್ಷಿಸಬಹುದು. ಜಾರ್ ಬೀಳೋದ? ಯು ಮೀನ್ ಸ್ಲಿಪ್ಪಿಂಗ್ ಅಂಡ್ ಫಾಲಿಂಗ್? ಹಾ ಸರ್. ಹೌ ಆನೆಸ್ಟ್ ಆರ್ ಯು? ಇಟ್ಸ್ ಅ ವೆರಿ ನೈಸ್ ಕ್ವಶನ್. ಆಕ್ಚುಲಿ ನಮ್ಮ ಪಕ್ಕದ ಮನೆಯವರು 1 ತಿಂಗಳ ಮಟ್ಟಿಗೆ ಕಾಶಿ ಯಾತ್ರೆಗೆ ಹೋಗಿದ್ರು. ಆಗ ಅವ್ರ ಮನೆ ಕಿನ ನಮಗೆ ಕೊಟ್ಬಿಟ್ಟು ಹೋಗಿದ್ರು. ದಟ್ ಆನೆಸ್ಟ್ ಯಾರು? ಅದು ಅಲ್ಲದೆ ಅವ್ರ ಮನೆಗೆ ಹಾಲು ಹಾಕಕ್ ಬಂದವ್ರನ್ನು ನಾವು ವಾಪಸ್ ಕಳ್ಸಿದೀವಿ. ಹಾಂ. ಟೈಪ್ ಆಫ್ ಲೆನ್ಸಸ್ ಹೇಳಿ. ಟೈಪ್ ಆಫ್ ಲೆನ್ಸಸ್ ಆರ್? ನೀವು ಬೇಡ, ನೀವು ಹೇಳಿಬೇಡಿ. ಲೆನ್ಸಾ? ಸೈಲೆನ್ಸ್, ವೈಲೆನ್ಸ್, ಆಂಬ್ಯುಲೆನ್ಸ್. ಅದನ್ನೆಲ್ಲ ಅವ್ರು ಕೇಳಿದ್ದು ಕಾನ್ಕೇವ್ ಲೆನ್ಸು, ಕಾನ್ವೆಕ್ಸ್ ಲೆನ್ಸು, ಸಿಲಿಂಡ್ರಿಕಲ್ ಲೆನ್ಸ್, ಅದ್ರ ಬಗ್ಗೆ ಕೇಳಿದ್ದು. ಆಯ್ತು ಬಿಡಿ, ನೀವು ಹೇಳ್ರಿ. ವಾಟ್ ಈಸ್ ಯುವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್? ಸರ್, ನನ್ನ ಸ್ಟ್ರೆಂತು ಕಾನ್ಫಿಡೆನ್ಸ್, ನನ್ನ ವೀಕ್ನೆಸ್ಸು ಓವರ್ ಕಾನ್ಫಿಡೆನ್ಸ್. ಸರಿ, ಮನುಷ್ಯ ತುಂಬ ಮೊಬೈಲ್ ಯೂಸ್ ಮಾಡ್ತಾನೆ, ಅದು ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಮನುಷ್ಯಂಗೂ ಮೊಬೈಲ್ಗೂ ಏನು ವ್ಯತ್ಯಾಸ? ಸರ್, ಮನುಷ್ಯನಿಗೆ 2 ಕಾಲಿಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮೊಬೈಲಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕಾಲ್ ಮಾಡೋಕ್ಕಾಗಲ್ಲ. ಸರಿ, ಕಾಲ್ ಮಾಡ್ತೀವಿ. ರಿಸಲ್ಟ್ ಹೇಳಕ್ಕೆ ನೀವೇನು ಹೊರಡು. ಸರಿ ಸರ್, ಥ್ಯಾಂಕ್ ಯು. ಪಂಕಜ ಅವರೇ, ನೆಕ್ಸ್ಟ್ ಯಾರೋ ಕರೀರಿ. ಹಾಂ ಸರ್. ಪದ್ಮನಾಭ್ ಬನ್ನಿ. ಕೋಪ ಬಂದ್ರೆ ಇಂಗ್ಲಿಷ್ ಬರುತ್ತೇನೋ? ಅಷ್ಟು ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ತೀಯಲ್ಲೋ. ನಮ್ಮ ಎದುರುಗಡೆ ಯಾವತ್ತೂ ಯಾಕೆ ಮಾತಾಡಿಲ್ಲ? ಅಮ್ಮ, ಇಂಗ್ಲಿಷ್ಗೆ 2 ಕೊಂಬ ಇದೆ. ಇಟ್ಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಶೋ ಆಫ್ ಆಗಿ ಇಂಗ್ಲಿಷ್ ಮಾತಾಡೋರೆಲ್ಲ ಏನ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಲ್ಲ. ಇವ್ ನಿಜವಾಗ್ಲೂ ನಮ್ಮ ಮಗನ ಅಥವಾ ಆಸ್ಪತ್ರೆ ನರ್ಸು ಬೇರೆ ಯಾವ್ದಾರು ಮಗು ಕೊಟ್ಬಿಟ್ಲಾ? ನಮ್ಮ ಮಗುನೇ ರೀ. ಮತ್ತೆ ಮಲೆಯ ಮಾರುತ ತರ ಇದ್ದವನು ಇದಕ್ಕಿದ್ದಂಗೆ ಚಂಡಮಾರುತ ಆಗ್ಬಿಟ್ನಲ್ಲೇ.
ಇವನನ್ನ 0 ಸರ್ದಾರ ಅನ್ಕೊಂಡಿದ್ದೆ, ಸೋಲಪ್ಪದ ಸರ್ದಾರ ಆಗ್ಬಿಟ್ಟಲ್ಲೇ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಸ್ಕಂದ, ಇಷ್ಟೆಲ್ಲ ಬುದ್ಧಿ ಇರೋನು ಟೆಸ್ಟಲ್ಲಿ ಯಾಕೋ ಬರೀ 0ನೇ ತೆಗಿತಾ ಇದ್ದೆ? ಅದು ಆಟ ಆಡೋದ್ರ ಮೇಲೆ ಇಂಟ್ರೆಸ್ಟ್ ಇತ್ತು, ಆಗ ಓದ್ತಿರ್ಲಿಲ್ಲ. ಈಗ ಇಂಟ್ರೆಸ್ಟ್ ಕೊಟ್ಟು ಓದ್ತೀನಿ. ವೆರಿ ಸಿಂಪಲ್. ಕಂದ, ಭೇಷ್ ಕಣ, ಭೇಷ್. ನೋಡ್ದಿಯಾಗಿರಿ, ದೊಡ್ಡ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ವಿದ್ಯೆ ಸಿಗುತ್ತೆ ಅಂತ ನಾವು ತಪ್ಪು ತಿಳ್ಕೊಂಡಿದ್ವಿ. ಅದು ಸುಳ್ಳು ಅಂತ ಇವತ್ತು ಗೊತ್ತಾಯ್ತು. ಎಷ್ಟೋ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ಅವ್ರ ಜೀವನನ ಕಟ್ಕೊಂಡಿಲ್ವಾ, ಎಂತೆಂಥ ಸಾಧನೆಗಳು ಮಾಡಿಲ್ವಾ. ನಾವೇ ದೊಡ್ಡ ಸ್ಕೂಲು ಈಸ್ ಈಕ್ವಲ್ ಟು ದೊಡ್ಡ ಸಾಧನೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರೋದು. ಹೌದು ರೀ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ಯಾವುದೋ ಹುಡುಗ ಇಂಗ್ಲಿಷಲ್ಲಿ ಚೆನ್ನಾಗಿ ಮಾತಾಡ್ದ, 100ಕ್ಕೆ 100 ತೆಗ್ದ ಅಂತ ನನ್ನ ಮಗನು ಅವನು ಹಾಗೆ ಆಗ್ಲಿ ಅಂತ ಆಸೆ ಪಟ್ಟು ನಿಮ್ಮನ್ನಿಲ್ಲಿ ಕರ್ಕೊಂಡ್ಬಂದೆ. ನನ್ನಿಂದಾಗಿ ಯಾರದ್ದೋ ಕಾಲಿಗೆಲ್ಲ ಬೀಳೋ ಹಾಗಾಗೋಯ್ತು. ಕ್ಷಮಿಸ್ಬಿಡ್ರಿ. ಗಿರಿ, ಏನ್ ನೀನ್ ಕ್ಷಮಿಸು ಗಿಮ್ಸು ಅಂತೆಲ್ಲ ಕೇಳ್ಕೊಂಡು ಇದ್ರಲ್ಲಿ ನಿಂದೇನ್ ತಪ್ಪಿದೆ? ನಿನ್ ಮಗನ ಭವಿಷ್ಯಕ್ಕೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ದೆ. ಸ್ಕೂಲಿರೋದು ಅಜ್ಞಾನನ ಹೊಡೆಯಕ್ ಹೊರತು ಕೊಳ್ಳೆ ಹೊಡೆಯಕ್ಕಲ್ಲ ಅನ್ನೋ ಸತ್ಯ ಇವ್ರಿಗೆಲ್ಲ ಯಾವಾಗ ಅರ್ಥ ಆಗುತ್ತೋ ಏನೋ. ಜಗತ್ತಲ್ಲಿ ವಿದ್ಯಾವಂತರು ಸಿಗ್ತಾರೆ, ಆದ್ರೆ ಬುದ್ಧಿವಂತರು ಕಷ್ಟ. ನನ್ನ ಮಗ ಬುದ್ಧಿವಂತ ಅಂತ ಪ್ರೂವ್ ಮಾಡ್ಬಿಟ್ಟ. ನನ್ನ ಮಗನ ನಾನು ತಂದೆಗೆ ತಕ್ಕ ಮಗ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅವನು ಆಡಿದ ಮಾತುಗಳು ಕೇಳಿದ್ಮೇಲೆ ಅವನು ನನ್ನನ್ನೇ ಮೀರಿಸ್ಬಿಟ್ಟ ಅಂತ ಅನಿಸ್ತು. ಅವನವ್ರ ಮುಂದೆ ಮೈ ಫಾದರ್ ಶುಡ್ ನಾಟ್ ನೀಲ್ ಡೌನ್ ಇನ್ ಫ್ರಂಟ್ ಆಫ್ ಎನಿಬಡಿ ಅಂತ ಹೇಳ್ದ. ನಮ್ಮಪ್ಪಂಗೆ ಕಷ್ಟ ಆಗ್ಬಾರ್ದು, ನಾನು ಚೆನ್ನಾಗಿ ಓದ್ತೀನಿ ಅಂತ ಹೇಳ್ದ. 3 ಲಕ್ಷ ಫೀಸು ಅಂತ ಕೇಳಿದ ತಕ್ಷಣ ಗಾಬರಿಯಲ್ಲಿ ನನ್ನ ಕಣ್ ತುಂಬಿಕೊಂಡಿತ್ತು. ಆದ್ರೆ ಅವನ ಆಡಿದ ಮಾತುಗಳೆಲ್ಲ ಕೇಳಿದ್ಮೇಲೆ ಖುಷಿಯಿಂದ ಕಣ್ಣೀರಾಗಿ ಹೊರಗೆ ಬಂತು. ಹೊಸ ನೀರು ಬಂದ್ಮೇಲೆ ಹಳೆ ನೀರು ಹೋಗ್ಲೇಬೇಕಲ್ವ ಶಿವಪ್ರಸಾದ್? ಹೌದು ಭಗವಂತ. ಭಗವಂತ, ನನ್ಗೊಂದು ಡೌಟು ಕೇಳು. ಈ ದುಬಾರಿ ಸ್ಕೂಲ್ ಫೀಸ್ ವಿಷಯದಲ್ಲಿ ನೀನ್ ಏನು ಮಾಡಲ್ವಾ? ನಾನು ಯಾಕೆ ಮಾಡ್ಲಿ ಶಿವಪ್ರಸಾದ್? ಶಿಕ್ಷಣನ ವ್ಯಾಪಾರ ಮಾಡ್ಕೊಂಡವ್ರು ನೀವು. ನನ್ನ ಮಗ ಮಗಳು ಇದೇ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಶಿಕ್ಷಣ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡವ್ರು ನೀವು. ದುಬಾರಿ ಆದಷ್ಟು ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಿರುತ್ತೆ ಅಂತ ಭಾವಿಸಿದವರು ನೀವು. ಪ್ರತಿ ಬಾರಿ ಪಬ್ಲಿಕ್ ಪರೀಕ್ಷೆ ಫಲಿತಾಂಶ ಬಂದಾಗ ಯಾವ ಶಾಲೆಗೆ ಎಷ್ಟು ಶೇಕಡ ಫಲಿತಾಂಶ, ರಾಜ್ಯಕ್ಕೆ ಮೊದಲು ಬಂದ ಹುಡುಗ ಯಾರು, ಅವನು ಯಾವ ಶಾಲೆಯಲ್ಲಿ ಓದ್ತಾನೆ, ಆ ಶಾಲೆಯ ಮಕ್ಕಳಿಗೆ ಎಷ್ಟು ಅಂಕ ಬಂದಿದೆ, ಇದನ್ನ ನೋಡೋ ಅಪ್ಪ ಅಮ್ಮಂದ್ರು ಇದಾರೆ ಹೊರತು ತಮ್ಮ ಮಕ್ಕಳಿಗೆ ಏನ್ ಬೇಕು, ಅವರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ನೋಡೋದೇ ಇಲ್ಲ. ಮಾತಿಗೂ ಇದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಬದುಕಲು ಅರ್ಹರಾಗಬೇಕಾದ್ರೆ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕು ಅಂತ ಅಪ್ಪ ಅಮ್ಮ ಗುರುಗಳು ಹೇಳ್ತಾನೆ ಇರ್ತಾರೆ. ಇದು ಮೊದಲು ನಿಲ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕುಶಲತೆ ಇದ್ದೇ ಇರುತ್ತೆ ಶಿವಪ್ರಭು. ಅದನ್ನ ಹುಡುಕ್ಬೇಕು, ಅದರಲ್ಲೇ ಬೆಳೆಸ್ಬೇಕು. ಸ್ಪರ್ಧೆ ಅನ್ನೋದು ಕಾಡಲ್ಲೂ ಇದೆ. ಒಂದು ಹೊತ್ತಿನ ಊಟಕ್ಕೆ ಮೃಗಗಳ ನಡುವೆ ಸ್ಪರ್ಧೆ ನಡೀತಾನೆ ಇರುತ್ತೆ. ಆದ್ರೆ ನಾಗರಿಕ ಸಮಾಜದಲ್ಲಿ ಹಾಗಲ್ಲ. ಅದರಲ್ಲೂ ವಿದ್ಯೆ ಅನ್ನೋದು ಸ್ಪರ್ಧೆ ಅಲ್ವೇ ಅಲ್ಲ. ಅದನ್ನ ಸ್ಪರ್ಧೆ ಆಗ್ತಿರೋದು ನೀವು. ದಾಸೋಹಕ್ಕೆ ಬಳಸಬೇಕಾಗಿರೋ ವಿದ್ಯೆನ ದಾಹಕ್ಕೆ ಬಳಸ್ತಾ ಇರೋದು ನೀವು. ಬೆಲೆ ಕೊಡಬೇಕಾಗಿರೋ ವಿದ್ಯೆಗೆ ಬೆಲೆ ಕಟ್ಟಲೇಬೇಕು ಅಂತ ಮಾಡ್ತಿರೋದು ನೀವು. ಇದೆಲ್ಲ ಆಗ್ತಿರೋದು ಮಕ್ಕಳ ಭವಿಷ್ಯಕ್ಕೆ ಹೆದರೋ ಪೋಷಕರಿಗೆ. ನೀವೆಲ್ಲ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳೇಬೇಕು. ತಂದೆ ತಾಯಿಯಾಗಿ ನೀವೆಷ್ಟೇ ಲಕ್ಷ ಕೋಟಿ ಸುರಿದ್ರು ಓದ್ಬೇಕಾಗಿರೋದು ನಿಮ್ಮ ಮಕ್ಕಳಿಗೆ. ಆಸಕ್ತಿ ಅನ್ನೋದು ಮೂಡಬೇಕಾಗಿರೋದು ಅವರ ಕೈ ಹಿಡಿದು ತಿದ್ದಿಸಬಹುದು. ಆದ್ರೆ ಎದೆಯಲ್ಲಿ ಅಕ್ಷರನ ಬಿತ್ತೋದಿಕ್ಕೆ ಸಾಧ್ಯ ಆಗೋದು ಅವರ ಆಸಕ್ತಿಯಿಂದ.
ಅದನ್ನೆಲ್ಲ ಕೇಳಿದಾಗ ಕಪ್ಪಗಾಗಿ ಹುಟ್ಟಿರೋದೇ ಶಾಪ ಅನ್ಕೋತಿದ್ದೆ. ಈಗ್ಲೂ ಕೂಡ ತುಂಬಾ ಬೇಜಾರಾಗುತ್ತೆ. ಕಪ್ಪಗಾಗಿ ಹುಟ್ಟಿರೋದೇ ಶಾಪ ಅನ್ಕೊಳ್ಳೋ ಈ ಸಮಾಜದಲ್ಲಿ ಅತ್ರ ಏನು ಪ್ರಯೋಜನ ಇದೆ? ಅಮ್ಮ, ಕಪ್ಪಗೆ ಹುಟ್ಟಿದ್ರೆ ಮದ್ವೆನೇ ಆಗಲ್ವಾ? ಅಕಸ್ಮಾತ್ ನಾನು ಕಪ್ಪಗಿದ್ದಿದ್ರೆ ಅಕ್ಕನ ಥರನೇ ಆಡ್ಬೇಕಿತ್ತ? ಪ್ರಣಿ, ಅದೆಲ್ಲ ಭ್ರಮೆ ಅಷ್ಟೇ. ಬುದ್ಧಿ ಇಲ್ದೇ ಇರೋರು ಆಡೋ ಮಾತದು. ಕಪ್ಪು ಬಿಳಿ ಇದು ಬರೀ ಬಣ್ಣಗಳಲ್ಲಿರೋ ವ್ಯತ್ಯಾಸ ಅಷ್ಟೇ. ಅದ್ಬಿಟ್ರೆ ಬೇರೆ ಏನೂ ಇಲ್ಲ. ಒಬ್ರು ಕಪ್ಪಗಿದ್ದಾರೆ, ದಪ್ಪ ಇದ್ದಾರೆ, ಕುಳ್ಳ ಇದ್ದಾರೆ ಅಂತ ಅವ್ರನ್ನ ನಾವು ಆಡ್ಕೋಬಾರ್ದು. ಭಗವಂತನ ಸೃಷ್ಟಿ ಅದು. ಅದನ್ನ ನಾವು ಗೌರವಿಸ್ಬೇಕು ಅಷ್ಟೇ. ಶ್ವೇತಾ, ಮಲ್ಕೋ. ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ಬೇಕು. ಹುಡುಗ ನಿನ್ನ ನೋಡಕ್ ಬರ್ತಿದ್ದಾನೆ. ಸರಿ ಅಕ್ಕ, ನೀವು ಹೋಗಿ ಮಲ್ಕೊಳ್ಳಿ. ಮಲ್ಕೊಳ್ಳಿ. ಶಂಕರ್, ಶ್ವೇತಾ, ಆಹಾ ಬೋ ಪಸಂದಾಗಿರ್ತದೆ. ಅಮ್ಮರ, ನೀವು ತುಂಬಾ ಮುಂದೆ ಹೋಗ್ಬಿಟ್ರೆ ಮೊದ್ಲು ಹುಡುಗ ಹುಡುಗಿ ನೋಡ್ಬೇಡ್ವೆ? ಇದೇನ್ ಬ್ರೋಕರಪ್ಪ, ಹುಡ್ಗನ್ ಮಕ ನೋಡಿದ್ರೆ ಅವ್ರು ಒಪ್ತಾರೆ ಅಂತ ಹೇಳ್ತೈತೆ ಸೊಕನ. ಹಾ ಶಂಕರ್ ಅವರೇ, ತಾವೇನ್ ಮಾಡ್ಕೊಂಡಿದ್ದೀರಿ? ಮೆಸೇಜ್ ಮಾಡ್ಕೊಂಡಿದ್ದೀನಿ ಸರ್. ಅಯ್ಯೋ, ಇವಾಗಲ್ಲ ಸ್ವಾಮಿ, ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದೆ. ಹುಡುಗ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಾವು ಬಂದ್ರೆ ಒಳಗಡೆ ಬಿಡಿಸ್ತೀಯದಪ್ಪ? ಒಳಗ್ ಬಿಡಿಸೋದೇನ್ ಅಂಕಲ್, ನೀವು ಹಂಗೆ ಬಂದ್ರೆ ನಿಮ್ ಚಿತ್ರನೂ ಬಿಡಿಸ್ತೀನಿ. ಚಿತ್ರ ಬಿಡಿಸ್ತೀರಾ? ಓ, ವಿಧಾನಸೌಧದ ಕಲಾವಿದ್ರು. ಗಿರ್ಜಾ, ಹೋಗ್ ಶ್ವೇತನ್ ಕರ್ಕೊಂಬರವ. ಒಂದ್ ನಿಮಿಷ ಬರ ಮಿಲಿ. ಶ್ವೇತನ ಕರ್ಕೊಂಡ್ ಬರ್ವಾಗ ಮಕಕ್ಕೆ ಬಟ್ಟೆ ಹಾಕೊಂಡ್ ಮಕ ಹಂಚ್ಕೊಂಡ್ ಕರ್ಕೊಂಡ್ ಬಾ. ಅಯ್ಯೋ, ವಿಧಾನಸೌಧದಲ್ಲಿ ಕೆಲಸ ಮಾಡೋ ಹುಡುಗ ಬಂದವನೇ. ಅವನ್ ಮೊದ್ಲು ಒಪ್ಕೊಳ್ಳಿ, ಆಮ್ಯಾಗ ಮಕ ತೋರ್ಸಿದ್ರಾಯ್ತು. ಮೊದ್ಲೇ ಮಕ ನೋಡಿ ಬೇದರ್ಗಿದ್ಕೊಂಡ್ಬಿಟ್ಟಾನ ಹುಡುಗ. ಹೋಗು ಸುಮ್ಕೆ. ಅದು ನಾವ್ ಮಗಳು ಒಸಿ ನಾಚಿಕೆ ಸ್ವಭಾವದವಳು. ಧೈರ್ಯ ಹೇಳಿ ಕರ್ಕೊಂಬ ಅಂತ ಹೇಳ್ತಿದ್ದೆ ಅಷ್ಟೇ. ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನಂತವ್ನಿಗೆ ಇಂಥ ಹುಡುಗಿ ನೋಡಿದ್ರೆ ಜನ ಏನ್ ಅನ್ಕೊಳ್ಳಲ್ಲ? ಅಲ್ಲಮ್ಮ, ವಯಸ್ಸಾದವ್ರಿಗಂತೂ ಬುದ್ಧಿ ಇಲ್ಲ. ನಿನ್ ಮುಖ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಿನಗೆ ಮದುವೆ ಆಗತ್ತಾ? ನಿಂತರನೇ ಯಾವನಾದ್ರೂ ಕಪ್ಪಿರೋನ್ ಹುಡುಕಿ ಮದುವೆ ಆಗು. ರೇ ಬ್ರೋಕರ್, ನಿಮ್ಮನ್ನ ನಂಬಿ ಬಂದಿದ್ದಕ್ಕೆ ಸರಿಯಾಗಿಟ್ರಿ. ಬರ್ತೀನಿ. ಗುಡ್ ಬಾಯ್. ಶಂಕರ, ನೀವು ನಿಂತ್ಕೊಳ್ಳಿ ಅತ್ತೆ. ನೋಡಿದ್ರ, ಬಣ್ಣ ನೋಡ್ತಿದ್ದ ಹಾಗೆ ಅವ್ನ್ ಬಣ್ಣ ಬಯಲಾಯ್ತು ಅಂತ ಅವ್ನಿಗೆ ಶ್ವೇತನ್ ಕೊಟ್ಟು ಮದುವೆ ಮಾಡಿಸಿದ್ರೆ ಅಷ್ಟೇ ಅವಳ ಲೈಫ್ ಹಾಳಾಗಿರೋದು. ಏನ್ ಬಾಯ್ ಮುಚ್ಲ, ಆಗ್ತದ ಸಂಬಂಧನ ಹಾಳು ಮಾಡ್ದಲ್ಲ, ಈಗ ನಿಂಗೆ ಸಮಾಧಾನವಾ? ಅಯ್ಯೋ ಶಿವನೇ, ಎಲ್ಲಿಂದ ಹುಡ್ಕೊಂಡ್ ಬರ್ಲಪ್ಪ ಗಂಡ ಈ ಕರಿ ಮುಷಡಿಗೆ? ಲೇ ಶಿವ, ಸಂಬಂಧ ಹಾಳು ಮಾಡ್ದವ್ ನೀನ್ ತಾನೆ. ಇನ್ನೊಂದ್ ಗಂಡ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ನೀನ್ ಏನ್ ಮಾಡ್ತೀಯೋ ಎತ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಇನ್ನೊಂದ್ ವಾರದಾಗೆ ಶ್ವೇತನ ಬೆಳ್ಳಗ್ ಮಾಡೋ ಜವಾಬ್ದಾರಿ ನಿಂದು. ಏನ್ ಹೇಳ್ಬಿಟ್ಟೋದ್ರು? ಒಂದ್ ವಾರದಲ್ಲಿ ನೀವು ಶ್ವೇತನ್ನ ಬೆಳ್ಳಗ್ ಮಾಡ್ಬೇಕಂತೆ. ನಾನಾ? ನೀನೇ. ನಾರು ಬೇರು, ಗಿಡ ಬುಡ, ಕಾಂಡ ಕೆಂಡ, ಬೇಲಿ ಸಾಲು, ಕಳ್ಳಿ ಹಾಲು, ವಿಷಂಪುರಿ ಸೊಪ್ಪಿಂದ ಹಿಡಿದು ಅಮೃತ ಬಳ್ಳಿ ಎಲೆವರೆಗೂ ಎಲ್ಲ ಹರಿದು ಕುಡಿದು ಬಿಟ್ಟಿದ್ದೀನಿ.
ಮತ್ತೆ ನೀವಿನ್ನು ಬದುಕಿದ್ದೀರಿ? ಎಲ್ಲ ಓದಿ ಚೆನ್ನಾಗಿ ತಿಳ್ಕೊಂಡಿದ್ದೀರ್ತ ಹೇಳಕ್ ಹೋದೆ ಸ್ವಾಮಿ. ಅಯ್ಯೋ ಸ್ವಾಮಿ, ನೆಟ್ ಕೇಳಿ ನೀವು ವಿಷಂಪುರಿ ಸೊಪ್ಪು ಅಂತ ಹೇಳಿದ್ ಕೇಳಿ ಗಾಬರಿ ಆಗೋಯ್ತು. ಅಯ್ಯೋ, ಗಾಬರಿಗೊಂದು ಬೇರೆ ಇದೆ ಸ್ವಾಮಿ. ಅದಕ್ಕೂ ಒಂದು ಬೇರೆ ಇದೆಯಾ? ಅದಕ್ಕೂ ಒಂದು ಬೇರೆ ಇದೆ. ಆ ಬೇರ್ನ ಚಪ್ಪಡಿ ಕಲ್ಲಲ್ಲಿ ಇಟ್ಟು ಎರಡನೇ ಹಾಲು ಹಾಕಿ ತೇದ್ಬಿಟ್ಟು ನೆಕ್ ಬಿಟ್ರೆ ಗಾಬರಿ ಗಾಂಚಲಿ ಬಿಟ್ಟು ಓಡಾಯ್ತದೆ. ಅಪ್ಪ ಅಯ್ಯ, ಈ ಬಂದಿರೋ ವಿಷಯ ಬಿಟ್ಟು ಬೇರೆದೆಲ್ಲ ಮಾತಾಡೋ ಕಾಯಿಲೆಗೆ ಏನಾದ್ರೂ ಮದ್ದಿದ್ರೆ ಕೊಡು, ಅದನ್ನ ಇಲಿ ಪಾಷಾಣದ ಜೊತೆ ಅರ್ಧ ಬಿಟ್ಟು ನೆಕ್ಕಿಸ್ಬಿಡ್ತೀನಿ. ಯೋ, ನನ್ ಮಗಳು ಬೆಳಗಾಗೋದಕ್ಕೆ ಏನಾದ್ರೂ ಔಷಧಿ ಕೊಡು ಅಂದ್ರೆ ಏನು ಪುರಾಣ ಎಲ್ಲ ಮಾತಾಡ್ಕೊಂಡು ಕುಂತವ್ನ್ ಮೂದೇವಿ. ಅಮ್ಮ ಹೆದರ್ಕೋಬೇಡಿ, ಕಾಜಲ್ ಗೊತ್ತಾ ನಿಮಗೆ? ನೋಡಿದ್ದೀನಿ, ಆದ್ರೆ ಪರಿಚಯ ಇಲ್ಲ. ಸಾರ್ ನೋಡಿದಿರಲ್ಲ, ಹೇಗವ್ರು ಹೇಳಿ ಎಂದಿದ್ದು. ಸಖತ್ತಾಗವ್ರೆ. ರೀ ಇಲ್ಲ ಚೆನ್ನಾಗಿಲ್ಲ ಏನೇನು ಹೇಳ್ತಿರಲ್ಲ ಸ್ವಾಮಿ ನೀವು. ಸಾರ್ ನಾನ್ ಕೇಳಿದ್ದು ಅವ್ರು ಕಪ್ಪಗಿದ್ರಲ್ಲ ಬೆಳ್ಳಗ್ ಮಾಡಿದ್ ಯಾರು ಅಂತ. ಅವ್ರೊಬ್ರೇ ಅಲ್ಲ ಸಾರ್, ಬಿಪಾಶಾ ಬಸು, ಮುಮೈತ್ ಖಾನು, ರಾಣಿ ಮುಖರ್ಜಿ, ಮಲೈಕಾ ಅರೋರಾ, ಸುಷ್ಮಿತಾ ಸೆನ್, ಕೊಂಕನ್ ಸೈನು, ಲಾರಾ ದತ್ತಾ, ಈಶಾ ಗುಪ್ತಾ, ಇವ್ರೆಲ್ರು ಬೆಳ್ಳಗ್ ಮಾಡಿಸಿದ್ ಯಾರು? ಯಾರಪ್ಪ? ಯಾರು ಅಂತ ನಂಗೂ ಗೊತ್ತಿಲ್ಲ. ರೀ, ಹುಡುಗ ತುಂಬಾ ಚಿಕ್ಕವನು ಅನ್ಸ್ತಾ ಇಲ್ವಾ? ಅದೇ ನಮ್ಮತ್ತೆ ಏನಾದ್ರು ಬಾಲ್ಯ ವಿವಾಹದ ಡೀಲ್ ಮಾಡ್ಕೊಂಡ್ ಬಂದ್ಬಿಟ್ಲ ಅಂತ ನಂಗೆ ಡೌಟ್. ನಮಗೂ ಅದೇ ಕಣೋ ಡೌಟು. ಪುಟ್ಮಲ್ಲೆ, ಹುಡುಗನಿಗೆ ಚಿಕ್ಕ ವಯಸ್ಸು ಅಂತ ಅನ್ಸಲ್ವಾ? ಹೌದು ಯಜಮಾನ್ರೆ, ತುಂಬಾ ಚಿಕ್ಕ ಏಜೆ, ಬರೀ 45 ವರ್ಷ ಅಷ್ಟೇ. 45 ಅಷ್ಟೇ. ಮತ್ತೆ ಆ ಹುಡುಗ ಯಾರು? ಅವ್ರ ಮಗ. ಅತ್ತೆ, ಹುಡುಗನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹುಡುಗ ಯಾರೋ ಅಪ್ಪನ್ ಕರ್ಕೊಂಡ್ ಬಂದಿದ್ಯಲ್ಲ? ಸ್ವಲ್ಪ ಸುಮ್ಮನೆ ನಿಂತ್ಕೊಳಕ್ ಕಂಡಿದ್ದೀನಿ. ನೀವೇನ್ ಬೇಜಾರಾಗ್ಬೇಡಿ, ನಮ್ಮ ಅಣ್ಣನ ಮಗ ಸ್ವಲ್ಪ ತಮಾಷೆ ಸ್ವಭಾವದವನು. ಪರವಾಗಿಲ್ಲ, ನಮಗೂ ಈ ತರ ಸುಮಾರು ಕಡೆ ಅಭ್ಯಾಸ ಆಗೋಗಿದೆ. ನಾನು ಒಂದ್ ಸ್ವಲ್ಪ ಮಾಡ್ರನೆ, ನಾನು ಈಗೆಲ್ಲ ತಮಾಷೆ ಎಲ್ಲ ಮಾಡ್ತಿರ್ತೀನಿ. ಸ್ವಾಮಿಗಳೇ, ಆಲ್ಮೋಸ್ಟ್ ಮದುವೆ ಏಜಿಗೆ ಬಂದಿರೋ ಹುಡುಗ ನಿಮ್ ಮಗ ಇದ್ದಾನೆ, ನಿಮ್ಗೆ ಯಾಕೆ ಮತ್ತೊಂದು ಮದುವೆ? ಅವಳು ರೀಸೆಂಟ್ ಆಗಿ ಹೋಗ್ಬಿಟ್ಲು. ಯಾರ ಜೊತೆ? ಯಜಮಾನ್ರೆ, ಅವಳು ರೀಸೆಂಟ್ ಆಗಿ ತೀರ್ಕೊಂಡ್ಲು ಅಂತ ಅಂದೆ. ಅಯ್ಯೋ ಪಾಪ, ಹಾಗೆ ಹೋಗ್ಬಾರ್ದಾಗಿತ್ತು. ಅದಕ್ಕೆ ನನ್ನ ತಮ್ಮನ್ಗೆ ಇನ್ನೊಂದ್ ಸಂಬಂಧ ನೋಡ್ತಾ ಇದೀವಿ. ಸುಮಾರು ಆಫರ್ಗಳು ಬಂದವು, ನಾವೇ ಬೇಡ ಅಂದ್ವಿ. ನೀವೇನ್ರಿ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ತುಂಬಾ ಆಫರ್ ಬಂತು ಅಂತ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತಾರಲ್ಲ, ಹಂಗ ಹೇಳ್ತಾ ಇದೀರಾ? ಹೌದು ಸರ್, ನಿಜಾನೇ ಹೇಳ್ತಿದೀವಿ. ನನಗೆ ಹೆಂಡತಿ ಬೇಕು ಅನ್ನೋದಕ್ಕಿಂತ ನನ್ನ ಮಗನಿಗೊಬ್ಳು ತಾಯಿ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಮತ್ತೆ ನಮ್ ಶ್ವೇತಕ್ಕೆ ಈ ತರ ಸಂಬಂಧ ತರೋದಕ್ಕೆ ನೀವು ಮನ್ಸಾದ್ರೆ ಹೇಗೆ ಬಂತು? ನನ್ನ ಮಗಳಿರೋ ಬಣ್ಣಕ್ಕೆ ಇನ್ಯಾರ ತಾಳಿ ಕಟ್ತಾರೆ? ಸಿಕ್ಕರೆ ಎಂತ ಸಂಬಂಧನೇ ಸಿಗೋದು. ಗಿರ್ಜಾ, ಹೋಗಮ್ಮ ಶ್ವೇತನ್ ಕರ್ಕೊಂಡ್ ಬಾ. ಸರಿ ಅಮ್ಮ. ರೀ, ಏನು ಅದು, ಈ ಮದುವೆ ನಾನು ಬಿಡಲ್ಲ ಪಾಪ. ಶ್ವೇತ ಎಷ್ಟು ನಂಬ್ಕೊಡಲ್ಲ. ಏನ್ ಗುಸ್ಗುಸು ಮಾತಾಡ್ಕೊಂಡು ನಿಂತಿದ್ದೀರಾ? ಟೈಮ್ ಆಗುತ್ತೆ, ಕರ್ಕೊಂಡ್ ಬನ್ನಿ ಹೋಗಿ. ಬನ್ರಿ. ಅಂದಾಗೆ 45 ಹುಡುಗ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ? ಸದ್ಯಕ್ಕೆ ಹುಡುಗಿ ಹುಡ್ಕೋ ಕೆಲಸನೇ ದೊಡ್ಡ ಕೆಲಸ ಸರ್. ಶ್ವೇತಾ, ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡಿರೋದಕ್ಕೆ ಅಪ್ಪ ಕಣ್ಣೀರಾಗ್ತಾ ಇರೋದು. ಇಲ್ಲ, ಕಣ್ಣೀರಾದ್ರೂ ಬೆಳಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಕಳ್ತಿದ್ದೀನಿ. ನೊಂದ್ಕೋಬೇಡಮ್ಮ, ಆ ಯಪ್ಪ ಬೇಡ. ನಾವು ನಿನ್ಗೆ ಬೇರೆ ಹುಡುಗನ ನೋಡ್ತೀವಿ. ನಿಮ್ಮಮ್ಮನ ಹತ್ರ ಬೇಕಾದ್ರೆ ನಾನ್ ಮಾತಾಡ್ತೀನಿ. ಇಷ್ಟ ಇದೆ ಅಥವಾ ಇಲ್ಲ ಅಂತ ಹೇಳೋ ಸ್ವಾತಂತ್ರ್ಯ ನನಗಿಲ್ಲ ಅಕ್ಕ. ಏನು, ನಿಮ್ಗೆ ನನ್ ಮಗಳು ಇಷ್ಟ ಆಗ್ಬಿಟ್ಲಾ? ಹೌದು ಅತ್ತೆ. ಅಯ್ಯೋ, ನಿಮ್ ಬಾಯಿಗೆ ಸಕ್ಕರೆ ಹಾಕ, ಎಂತ ಖುಷಿ ಹೇಳಿದ್ರಿ. ಶಿವು, ನೋಡೋ, ನಿಮ್ ಮತ್ತೆ ಹಿಡ್ದಾಟನ ಸಾಧಿಸ್ಬಿಟ್ಲು. ನನ್ ಮಗಳ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ಬಿಡಣ. ಆದ್ರೆ ಒಂದ್ ವಿಷಯ, ವರದಕ್ಷಿಣೆ ಅಂತ 10 ಲಕ್ಷ ಕ್ಯಾಶ್ ಕೊಡ್ಬೇಕು. ಅಲ್ಲಪ್ಪ, ನಾನು ಸೀನಿಯರ್ ಸಿಟಿಸನ್ ಆಗಿ ಹೇಳ್ತಾ ಇದ್ದೀನಿ, ನೀನು ನನಗಿಂತ ಸ್ವಲ್ಪ ಜೂನಿಯರು. ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತ
ನಿಮ್ಮ ಸೀನಿಯರ್ಸ್ ಯಾರು ಹೇಳ್ಕೊಡ್ಲಿಲ್ವನಪ್ಪ ನಿನಗೆ? ಗೊತ್ತು ತಾತ, ಅದ್ರ ಮೇಲೆ ಡಿಬೇಟ್ ಮಾಡಿ ನಾನು ಪ್ರೈಸ್ ಗೆದ್ದಿದ್ದೀನಿ. ಈ ಡಿಬೇಟ್ ನಿಮ್ಮ ಅಪ್ಪನ ಮುಂದೆ ಮಾಡಿದ್ರೆ ಪ್ರೈಸ್ ಬದಲು ಸರ್ಪ್ರೈಸ್ ಸಿಕ್ಕಿರೋದು. ರೀ ಸ್ವಾಮಿ, 10 ಲಕ್ಷ ವರದಕ್ಷಿಣೆ ಕೇಳ್ತಾ ಇದ್ದೀರಲ್ಲ, ನಿಮ್ಗೆ ಮನುಷ್ಯತ್ವ ಇಲ್ಲ? ಹೌದ್ರಿ, ಅದ್ರಲ್ಲಿ ಏನಿದೆ ತಪ್ಪು? ಇಂಥ ಹುಡುಗಿನ ಮದುವೆ ಆಗಿ ಬಾಳ್ ಕೊಡ್ತಾ ಇದೀನಲ್ಲ, ಅದಕ್ಕೆ ವರದಕ್ಷಿಣೆ ಅಲ್ಲಲ್ಲ ಕಾಂಪನ್ಸೇಷನ್ ಅಂತ ಕೊಡ್ಲೇಬೇಕು. ಹೌದಪ್ಪ, ಮತ್ತೆ ಹುಡುಗಿ ನೋಡಕ್ಕೆ ಬೆಳ್ಳಗಿದ್ದಿದ್ರೆ 5 ಲಕ್ಷ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು. ನೋಡಕ್ ಹೀಗಿರೋದ್ರಿಂದ 10 ಲಕ್ಷ ಫಿಕ್ಸ್ಡ್ ಪ್ರೈಸ್ ಅಷ್ಟೇ. ಮೋ, ಏನಮ್ಮ ಮಾತಾಡ್ತಾ ಇದ್ಯಾ ನೀನು? ಇದೇನ್ ದನದ ವ್ಯಾಪಾರನಾ? ಡಿಸ್ಕೌಂಟ್ ಅಂತೆ, ಫಿಕ್ಸ್ಡ್ ಪ್ರೈಸ್ ಅಂತೆ. ಗಿರ್ಜಾ, ನೀವಸಿ ಸುಮ್ಕೆ ನಿಂತ್ಕ, ನಿಂಗೇನು ಗೊತ್ತಾಗಕ್ಕಿಲ್ಲ. ನೋಡಿ, ವರದಕ್ಷಿಣೆ 10 ಲಕ್ಷ ಕೊಡಕ್ಕೆ ನಾನು ತಯಾರೇ. ಆದ್ರೆ ನಂಗೊಂದು 2-3 ದಿನ ಟೈಮ್ ಕೊಡಿ ಅಷ್ಟೇ. ಹೌದಾ? ಹಾಗಾದ್ರೆ ತಾಂಬೂಲ 3 ದಿವಸ ಆದ್ಮೇಲೆ ಬದಲಾಯಿಸ್ಕೊಳ್ಳೋಣ. ನಾವು 3 ದಿವಸ ಬಿಟ್ಟೆ ಬರ್ತೀವಿ. ನಾವಿನ್ ಬರ್ತೀವಿ. ಶ್ವೇತಾ, ನಿಮ್ ನಂಬರ್ ಶೇರ್ ಮಾಡ್ಬೋದಾ? ಏ ಸ್ವಾಮಿ, ಮಗನ ಮುಂದೆ ಆದ್ರೂ ಸ್ವಲ್ಪ ಮೇಂಟೈನ್ ಮಾಡ್ರಿ, ಕೊಡ್ರಿ. ಏನಮ್ಮ ನಿನಗೆ ಬುದ್ಧಿ ಇದೆಯಾ? ನಿನಗೆ ಅವನು ದುಡ್ಡಾಸೆಗೋಸ್ಕರ ನಿನ್ನ ಮಗಳನ್ನ ಮದುವೆ ಆಗ್ತಿದ್ದಾನೆ. ಆಮೇಲೆ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಏನ್ ಗ್ಯಾರಂಟಿ? ಅಯ್ಯೋ, ಅದೆಲ್ಲ ಯೋಚನೆ ಮಾಡಕ್ ಆಯ್ತದ ಅಣ್ಣಯ್ಯ? ನಿಂಗೂ ಇಂಥವಳೊಬ್ಳು ಮಗಳಿದ್ದಿದ್ರೆ ನನ್ನ ಸಂಕಟ ಏನು ಅಂತ ಅರ್ಥ ಆಗ್ತಿತ್ತು. ಪುಣ್ಯಾತ್ಮ ಅವನು ಈ ಕರು ಮುಸುಡಿನ ಒಪ್ಕೊಂಡಿರೋದೇ ಹೆಚ್ಚು. ಹೆಂಗನ ಮಾಡಿ ಇವಳು ಮದುವೆ ಮಾಡಿ ಕೈ ತೊಳ್ಕೊಂಡ್ರೆ ಸಾಕಾಗದೆ. ನೀನೇನೋ ಯೋಚನೆ ಮಾಡ್ಬಿಡ ಅಣ್ಣಯ್ಯ, ನಾನೇನ್ ನಿಂತವ ಕಾಸು ಕೇಳಕ್ಕಿಲ್ಲ, ಎಲ್ಲ ನಾನೇ ಹೊಂದಿಸ್ತೀನಿ. ನನ್ಗ ಸಾರ ನಿಂದೆ ನಿನ್ ಘಟ. ಅಯ್ಯೋ, ನಾನು ಊರ್ಗೋಗಿ ನಮ್ ಜಮೀನ 10 ಲಕ್ಷಕ್ಕೆ ಮಾರಾಕ್ಬಿಟ್ಟು ಬಂದೆ. 10 ಲಕ್ಷಕ್ಕೆ ಜಮೀನ್ ಮಾರಿದ್ರಾ? ಹ್ಞೂ, ಯಾಕೆ? ನೀನ್ ಇನ್ನವಸಿ ಜಾಸ್ತಿ ಕೊಡಿಸ್ತಾ ಇದ್ದ? ಅಯ್ಯೋ, ಹಾಗಲ್ಲ ಅಮ್ಮ, ವರದಕ್ಷಿಣೆಗೋಸ್ಕರ ಜಮೀನ್ ಮಾರ್ತಾರಾ? ಏನೇ ನನ್ನ ಕೇಳಂಗ ಆಗ್ಬಿಟ್ಟ ನೀನು? ಮೀನ್ ಮಾರಿದ್ರೆ 10 ರೂಪಾಯಿ ಸಿಕ್ಕೋದು, ಜಮೀನ್ ಮಾರಿದ್ದಕ್ಕೇನಯ್ಯ 10 ಲಕ್ಷ ಸಿಕ್ಕಿರೋದು. 8 ದಿನ ಏಟೇಟೋ ಗಂಡುಗಳು ಬಂದ್ವು. ದುಡ್ಡು ಕೊಡ್ತೀವಿ ಅಂದ್ರು ಯಾರು ಅವಳ ಮದುವೆ ಆಗಕ್ಕೆ ಒಪ್ಕೊಂಡಿಲ್ಲ. ಈಗ ಯಾವನೋ ಒಬ್ಬ ಪುಣ್ಯಾತ್ಮ ಸಿಕ್ಕವನೆ, ದುಡ್ಡು ಕೊಟ್ಟಾದ್ರೂ ಸರಿ ನನ್ನ ಮಗಳು ಮದ್ವೆನ ನಾನು ಮಾಡೇ ಮಾಡ್ತೀನಿ. ಆ ಮೂದೇವಿ ಡಬಲ್ ಡಿಗ್ರಿ ಮಾಡ್ಕೊಂಡದೆ. ಹೆಣ್ಣೈಕ್ಳು ಹೆಂಗಿರ್ಬೇಕು ಅಂದ್ರೆ ಚಿಗ್ರೆ ಮರಿ ತರ ಆರ್ಬೇಕು. ಗಂಡೈಕ್ಳನ್ನ ಹೆಣ್ಣೈಕ್ಳು ಬ್ಯಾಡ ಅಂತ ರಿಜೆಕ್ಟ್ ಮಾಡಿ ಬಿಸಾಕ್ಬೇಕು. ಮನೆ ಮುಂದೆ ಮದುವೆ ಆಗಕ್ಕೆ ಕ್ಯೂ ನಿಲ್ಬೇಕು. ಆದ್ರೆ ಇವಳು, ನನಗೂ ಅರ್ಥ ಆಗತ್ತೆ ಅಮ್ಮ, ಮದ್ವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡ್ ಹಾಗೆ ಅಂತ. ಆದ್ರೂ ಅವಳು ಬರೀ ಕೆಂಡ ಅಲ್ಲ ಕಣವ, ತೊಳೆದ ಕೆಂಡನ ಗಂಟಾಕಂಡಂಗೆ. ಏನ್ ಮಾಡೋದೆಲ್ಲ ನಂಗೆ ಗಾಸಾರ. ದುಡ್ಡು ಕೊಟ್ಟಾದ್ರೂ ಅವಳನ್ನ ಸಾಗ ಹಾಕ್ಬೇಕಲ್ಲ ಎತ್ತು ತಪ್ಪಿಗೆ. ಅಲ್ಲಮ್ಮ, ಇವತ್ತು ಹಣಕ್ಕೋಸ್ಕರ ಮದ್ವೆ ಆಗ್ತಾ ಇರೋನು ನಾಳೆ ಹಣಕ್ಕೋಸ್ಕರ ಹಿಂಸೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಅಯ್ಯೋ, ಮುಂದಾಗೋ ಗಾಸರನ ಯಾರಣ್ಣಯ್ಯ ಕಂಡವ್ರೆ? ಅವಳ ಹಣೆ ಬರದಲ್ಲಿ ಹೆಂಗಾಯ್ತು ಹಂಗಾಗ್ಲಿ, ಏನ್ ಮಾಡಕ್ಕಾಯ್ತದೆ? ಗಿರ್ಜಾ, ಆಚೆ ಆಟೋದವ್ನು ನಿಂತವನೆ, ಅವನಿಗೋಸಿ ದುಡ್ಡು ಕೊಟ್ಟು ಕಳಿಸ್ಬಿಡವ. 10 ಲಕ್ಷ ತಂದಿದ್ದಾಳೆ, ಆಟೋ ದುಡ್ಡು ನಾವೇ ಕೊಡ್ಬೇಕಂತ. ಹೋಗ್ಲಿ ಬಿಡಿ ಮಾವ, ನಾನು ತಂದ್ಕೊಡ್ತೀನಿ. ಮೋಟಿವೇಶನಲ್ ಕೋಟ್ಸ್ ಇನ್ ಕನ್ನಡ. ಬಂತು. ಶ್ವೇತಾ, ಏನಮ್ಮ ಮಾಡ್ತಾ ಇದೀಯಾ? ಹತ್ತು ಕಣ್ಣೀರ್ ಖಾಲಿಯಾಗಿದೆ. ಬರುತ್ತೋ ಬರಲ್ವ ಅಂತ ಯೋಚನೆ ಮಾಡ್ತಿದ್ದೀನಿ. ನೀನ್ ಹೀಗೆ ಯೋಚನೆ ಮಾಡ್ತಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇರು. ನೋಡಮ್ಮ ಶ್ವೇತಾ, ನಾನು ಈ ಹೇಳೋ ಒಂದೊಂದು ಮಾತನ್ನು ಗಮನ ಇಟ್ಟು ಕೇಳಿಸ್ಕೊ, ಕನಾ? ಜೀವನವೆಂಬುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲವಿರುತ್ತದೆ. ಮಗ ಒಳಗಡೆ ರೆಡಿ ಆಯ್ತಾ ಇರ್ದೆ. ಅವಳಿಗೆ ಯಾಕೆ ರೆಡಿ ಆಗೋದೆಲ್ಲ? ಸುಮ್ನೆ ಸ್ನೋ ಪೌಡರ್ ವೇಸ್ಟ್. ಹಿರಿಯರಾಗಿ ನೀವ್ ಹೀಗೆಲ್ಲ ಮಾತಾಡಬಾರ್ದು. ಬೇರೆಯವ್ರನ್ನ ಆಡ್ಕೊಳ್ಳೋದು ತಪ್ಪಲ್ವಾ?
ಅಕ್ಕ ನಾನು ಹೋಗಿ ನೋಡ್ಕೊಂಬರ್ಲಾ? ಇರು, ಮೊದಲು ಅವ್ರು 10 ಲಕ್ಷ ಕೊಡೋದೆಲ್ಲ ಕೊಡ್ಲಿ, ಅದಾದ್ಮೇಲೆ ಬೇರೆ ಎಲ್ಲ. ಅವ 10 ಲಕ್ಷ ಎಲ್ಲ ನಾನು ಹೊಂದ್ಸಿವ್ನಿ, ತಾಂಬೂಲ ಬದಲಾಯಿಸ್ಕೊಳ್ವಾಗ ಕೊಡೋಣ ಅನ್ಕೊಂಡಿದ್ದೆ. ಅಯ್ಯೋ, ಮೊದ್ಲು ಕೊಡಿ, ಮಿಕ್ಕಿದೆಲ್ಲ ಆಮೇಲೆ. ಅತ್ತೆ ಈಗಲೂ ಕಾಲ ಮಿಂಚಿಲ್ಲ. ನೀನು ಹೊಸ ಸುಮ್ಕಿರ್ಲ ಅವ. ಈ 10 ಲಕ್ಷದ ಜೊತೆ ನನ್ನ ಮಗಿನೂ ನಿಮ್ಮ ಮಡ್ಲಿಗೆ ಹಾಕ್ತಾವ್ನಿ. ಅವಳ ಹಾಲ್ನಾಗಾದ್ರೂ ಹಾಕಿ, ನೀರ್ನಾಗಾದ್ರೂ ಹಾಕಿ. ಅಯ್ಯೋ, ನೀವು 10 ಲಕ್ಷ ಕೊಡ್ತಿರೋವಾಗ ಹಾಲಲ್ಲೇ ಹಾಕ್ತೀವಿ. ನಿಲ್ಸಿ.